श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमधुरं भजे तापत्रयापहम्। आपादमलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातिरतश्चार्तेष्वभिज्ञस्वराट् येने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಸ್ತೋತ್ರಮ್ಮನ ಕ್ರಮನ ರುದ್ರದೇವರು ಉಪದೇಶಗಳನ್ನು ತೊಳ್ಳ್ಯಾರೆ. ಅಪ್ಪ ಪಂಚೇರೆ ನ ಯಸ್ಯ ಚಿತ್ತಂ ಬಹಿಃ ಅರ್ಥವಿಭ್ರಮಂ ಮನಃ ಗುಹಾಯಾಂ ಚ ನಿವಿಷ್ಟಂ ಆವಿಶೇತ್ ಯದ್ಭಕ್ತಿಯೋಗಾನುಗೃಹೀತಂ ಅಂಜಸಾ ಮುನಿಃ ವಿಚಷ್ಟೆ ನನು ತತ್ರ ತೇ ಪದಂ. ನಿನ್ನ ಸ್ವರೂಪಂతో ಜ್ಞಾನ ಬರಡುಂತಾಂಡ ಅರ್ಥಾತ್ ಅಪ್ನ ಹೃದಯ ಉಂಟು ಭಗವಂತನ ಸನ್ನಿಧಾನಂತೂ ಜ್ಞಾನ ಬರಡು ಬಿಂಬರೂಪದ ಅಪರೋಕ್ಷ ದರ್ಶನ ಅವನಿಗೆ ಬಿಂಬಾಪರೋಕ್ಷ ಅಂತ ಅವು ಆವಡುಂತಾಂಡ ಈಗ ಭಕ್ತಿತ್ತಾವರ ಸಾಧನೆ ಕೊಡು ಎಂಚಬಡುಂತಾಂಡ ಈ ಸಜ್ಜನರ ಸಂಘಂ ಕೊಡುಗಾರೆ. ಸಜ್ಜನರ ಸಂಘಂ ಅನ್ಕೊಂಡು ಅವಳು ಅತ್ಯಂತ ಅವಶ್ಯಕ. ಏರು ಸಜ್ಜನರಿ ಪಣಂತಾಂಡ ಅಕಳು ಆ ಮನೋಗುಹಾಯ ನಿವಿಷ್ಟಂ ನಿವಿಷ್ಟಂ ಏರ್ನು ಹೃದಯ ಗುಹೆಟ್ಟು ಭಗವಂತನೇ ಪ್ರವೇಶ ಅಂತಿಪ್ಪೇನ ಐತ ಅಂಚ ಭಗವಂತನೇ ಸ್ಮರಣ ಅಂತ ಇತ್ತಿನಂತಾಂಡ ಅಕಳ ಮನಸ್ಸು ಪಿದೀತ ಪದಾರ್ಥಂಗು ಬೋಪಣನೆ ಇದ್ದಿ ಅವು ಬೇತೆ ಓಲ ವಿಚಾರ ಅಂಪಿರನೆ ಬೋಪುರಿ ಆತ್ ಐಕ್ ಭಗವಂತನ ಭಕ್ತಿಗೆ ಸಾಮರ್ಥ್ಯ ಉಂಡು. ಆ ಭಗವಂತನ ಭಕ್ತಿಪೂರ್ವಕ ಧ್ಯಾನಂತ ಬಲವಾತ್ ಅಕಳೆ ಮೋಕ್ಷ ಉಂಟ್ಲ ಆನಂದ ಅಭಿವೃದ್ಧಿ ಆಗುಣು. ಆ ಒಂದ್ ಅಂಚಿತ್ನ ಸಜ್ಜನ ಸಂಪರ್ಕ ಅನಂತ ಅಂತಾಂಡ ಇಂಚಿತ್ನ ಭಕ್ತಿ ಪ್ರಾಪ್ತಿ ಆಪುಣು ಸಾಧನ ಪೆರಾಪುಣು. ಆ ಮೂಲಕವಾತ್ ಆ ಹೃದಯಂಟಿತ್ನ ಭಗವಂತನ ದರ್ಶನಂ ಪೇರೆ ಅಂಚಿತ್ನ ಭಗವಂತನ ಭಕ್ತಿ ಭಗವದ್ಭಕ್ತಿನ ಸಂಗಂತ ಅವರ ಸಿಕ್ಕುಣು. ನಯಸ್ಯ ಚಿತ್ತಂ ಬಹಿರತ್ತ ವಿಭ್ರಮಂ ಮನೋಗುಹಾಯಾಂ ಚ ನಿವಿಷ್ಟಮಾವಿಶೇತ್ ಯದ್ಭಕ್ತಿ ಯೋಗಾನುಗೃಹೀತಮಂಜಸ ಮುನಿರ್ವಿಚಷ್ಟೇ ನನು ತತ್ರ ತೇ ಪದಂ. ಯತ್ರ ಇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ನ ಚ ಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿಃ ಆಕಾಶಂ ಇವ ವಿಸ್ತೃತಂ. ಯತ್ರೇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ನ ಚ ಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿಃ ಆಕಾಶಮಿವ ವಿಸ್ತೃತಂ. ಜ್ಞಾನದಾನಗಳು ನಿನ್ನನ್ನು ಎಂಚ ಚಿಂತನ ಪೇರ್ಪಡಂತಾಂಡ ಇಡೀ ಜಗತ್ತು ನಿನ್ನನ್ನೇ ಆಶ್ರಯಿಸೋತ್ನು ಅಂತ ಚಿಂತನ ಪೇರೆ ಅವು ಅಕ್ಕಳಿಗೆ ಜ್ಞಾನದ ಗೋಚರಾಪುಣು. ಪ್ರಪಂಚ ಉಂಟು ಈ ಉಳ್ಳ ಅವಲ ಅಕ್ಕಳಿಗೆ ಸೋಜುಣು. ಅಜ್ಞಾನಿಗೆ ಮಾತ್ರ ಒಂದು ಮಾತು ಊಲ ಗೊತ್ತಾವ್ರಿ. ಅಜ್ಞಾನ ಜಾತ ಎಣ್ಣುವರೆ ದೇವರ ಒಳ್ಳೆ ಆಜಾದಂಪೆ ಅಂತ ಅಂಡ ಜ್ಞಾನಿಗೆ ಮಾತ್ರ ಇಡೀ ಜಗತ್ತಿಗೆ ಈ ಆಧಾರಭೂತವಾದ ಉಳ್ಳ ಅನ್ಕೊಂಡು ಜ್ಞಾನ ಬರ್ಕೊಣು. ಆಯ್ತಾ ಅವರ ಈ ವಿಶ್ವಸ್ಮಿನ್ ನಚ ಭಾತಿ ಯತ್ ವ್ಯಜ್ಯತೆ ನಚ ಭಾತಿ. ಜ್ಞಾನನಿಗೆ ಸೋಜುವ ಅಜ್ಞಾನಿಗೆ ಸೋಜುರಿಯ ಅಂಚ ನಿನ್ನ ಸ್ವರೂಪ ಉಂಡು. ನಿನ್ನ ಸ್ವರೂಪ ತತ್ವಂ ಬ್ರಹ್ಮ ಪರಂ ಜ್ಯೋತಿ ಆಕಾಶಮೇ ವಿಸ್ತೃತಂ. ನಿನ್ನ ಸ್ವರೂಪ ಪರತತ್ವವೋ ಪರಬ್ರಹ್ಮ ಪರಂ ಜ್ಯೋತಿ ಆಕಾಶ ಅಂತರ್ಗ ಮಾಂತಗಳಿಟ್ಲ ವ್ಯಾಪಿಸೋದುಳ್ಳ. ಯತ್ರೇದಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ ನ ಚ ಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿ ಆಕಾಶಮಿವ ವಿಸ್ತೃತಂ. ಯೋ ಮಾಯಯಾ ಇದಂ ಪುರುರೂಪಯಾ ಅಸೃಜತೆ ಬಿಭರ್ತಿ ಭೂಯಃ ಕ್ಷಪಯತಿ ಅವಿಕ್ರಿಯಃ ಯದ್ವೇದ ಬುದ್ಧಿಃ ಸದಿವ ಆತ್ಮಸಂಸ್ಥಯಾ ತಂ ಆತ್ಮತಂತ್ರಂ ಭಗವನ್ ಪ್ರತೀಮಹಿ. ಯೋ ಮಾಯಯೇದಂ ಪುರುರೂಪಯಾ ಸೃಜತೆ ವಿಭಕ್ತಿ ಭೂಯಃ ಕ್ಷಪಯತ್ಯವಿಕ್ರಿಯಃ ಯದ್ವೇದ ಬುದ್ಧಿಃ ಸದಿವಾತ್ಮಸಂಸ್ಥಯಾ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಹೇ ಭಗವನ್ ಸ್ವಾಮಿ, ಈ ಜಗತ್ತಮಾನ ಸೃಷ್ಟಿಯಾತ್ಮ ಒಯ್ತಾರ್ಪಣಂತಾಣ ಪ್ರಕೃತಿ ತಾವರ. ಆ ಪ್ರಕೃತಿಗಳ ಬೇತೆ 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 ರೂಪ ಉಂಡು. ಬಹುರೂಪಿಯಾತ್ಮ ಪ್ರಕೃತಿ ನಿಜಂತೂ ಈಯೇ ಭಗವಂತ ಜಗತ್ತಿನ ಸೃಷ್ಟಿ ಅಂತದ್ನ ವಜ ಸೃಷ್ಟಿ ಮಾತ್ರ ಮಣತ್ತೆ ಅಸೃಜತೆ ಬಿಭರ್ತಿ ಕ್ಷಪಯತಿ. ಸೃಷ್ಟಿಯಂಪ ಪಾಲನಂಪ ಅಂಚನೆ ಲಯಂಪುಣ ಈಯೇ ಆಂಡ ನಿಂಕ್ ಮಾತ್ರ ವಾವೋಂತರಂತೋ ಲೇಪ ವಿಕಾರ
ಓಲಾ ಇದ್ದಿ ಯದ್ಭೇದ ಬುದ್ಧಿ ಸದಿವಾ ಸದಿವೇರು ಪಣಂತ ಜ್ಞಾನ ಅಂತ ಅರ್ಥ. ದಿವಾ ಪಣಂತ ಅಂಡ ಯಥಾರ್ಥ ಜ್ಞಾನ ಅಂತ ಅರ್ಥ. ರಾತ್ರಿ ಪಣಂದ್ರ ಅಜ್ಞಾನ ಅಂತ ಅರ್ಥ. ದಿವಾ ಸಹಿತಾತ್ಮಗಳ ಅರ್ಥ ಆತ ಯಥಾರ್ಥ ಜ್ಞಾನ ಇಚ್ಚಿನ ಜ್ಞಾನಗಳು ಅಕುಳುಮ ಅಂತ ನೀನು ಈ ರೀತಿ ಆತ ತಿಳಿಯುವಂತೇರೆ. ಈ ಭೇದ ಜೀವ ಭೇದ ಪರಮಾತ್ಮ ಭೇದ ಜಳ ಭೇದ ಈ ರೀತಿ ಆತ ಆ ಭೇದ ಜ್ಞಾನ ಇತ್ನಗಳು ಅಂಚಿತ್ನಗಳು ಭೇದ ಬುದ್ಧಿ ಸದಿವಾ ಪಣಂತ ಅಂಡ ಆ ಜ್ಞಾನಗಳ ಮಾತು ತಿಳಿಯುವಂತೇರೆ. ಅಂಚಿತ್ನ ಈ ಸ್ವತಂತ್ರವಾದುಳ್ಳ ನಿನ್ನ ಎಂಕೊಳ್ಮ ಅಂತ ಎಂಕೊಳು ಸೂಡು ಎಂಕೊಳು ನಿನ್ನ ಪ್ರತ್ಯಕ್ಷ ದರ್ಶನ ಅಂಕೊಡು. ಯೋ ಮಾಯೇದಂ ಪುರುರೂಪಯ ಸೃಜತೆ ವಿಭಕ್ತಿ ಭೂಯ ಕ್ಷಪಯತ್ಯ ವಿಕ್ರಿಯ ಯದ್ವೇದ ಬುದ್ಧಿ ಸದಿವಾತ್ಮ ಸಂಸ್ಥಯ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಕ್ರಿಯಾಕಲಾಪೈಃ ಇದಂ ಏವ ಯೋಗಿನಃ ಶ್ರದ್ಧಾನ್ವಿತಾಃ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತೇ ಏವ ಕೋವಿದಾಃ. ಕ್ರಿಯಾಕಲಾಪೈರಿದಮೇವ ಯೋಗಿನಃ ಶ್ರದ್ಧಾನ್ವಿತಾ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತೇ ಏವ ಕೋವಿದಾಃ. ವೇದಶಾಸ್ತ್ರ ಪಂಚರಾತ್ರಾದಿ ಆಗಮಶಾಸ್ತ್ರ ಮತ್ತು ಅಧ್ಯಯನ ಅಂತನಗಳು ನಿಜವಾದ ಅಜ್ಞಾನಗಳು ಏರ್ಪಡಂತ ಅಂಡ ಭಗವಂತತ್ವಂತ ಬಗ್ಗೆ ಸರಿಯಾದ ಜ್ಞಾನಿತ್ನಗಳು ಮಾತ್ರ ಅವನ ಪಣಪೇರೆ ರುದ್ರದೇವರೇ. ಕ್ರಿಯಾಕಲಾಪೈಹಿ ಈ ಕರ್ಮಯೋಗಿಗಳು ಅಂತ ಉಳ್ಳೇರು ಅಕುಮಾಂತ ಯಾಗ ಯಜ್ಞ ಅಂತಂತಂತೂ ಆ ಮೂಲಕವಾದ ಶ್ರದ್ಧೆಡೆ ಯಾಗ ಯಜ್ಞ ಅಂತಂದು ಪರಮಾತ್ಮನ ಜ್ಞಾನಕ್ಕೋಸ್ಕರನೇ ಆ ಪರಮಾತ್ಮನ ಆರಾಧನೆ ಅಂತ ಹೊಂದಿಪ್ಪೇರೆ. ಅಂಚಿತ್ನ ಪರಮಾತ್ಮ ಎಂಚ ಒಳ್ಳೆ ಪಣಂತ ಅಂಡ ಈ ಜೀವತ್ತು ಭಿನ್ನವಾತು ಒಳ್ಳೆ ಜೀವ ಎಂಚ ಒಳ್ಳೆ ಪಣಂತ ಅಂಡ ಈ ಜೀವಗ ಪಾಂಚಭೌತಿಕವಾದ ಶರೀರ ಉಂಡು ಭೂತ ಇಂದ್ರಿಯ ಅಂತಃಕರಣ ಉಪಲಕ್ಷಣಂ ಒಂದು ಮಾಂತ ಉಂಡು ಪಣಂತ ಅಂಡ ಪಂಚಭೂತ ಅಂತ ನಿರ್ಮಿತವಾದ ಶರೀರ ಉಂಡು ಇಂದ್ರಿಯ ಉಂಡು ಮನಸ್ಸುಂಡು ಅಂಡ ಓಲ ఆయన ವಶ ಉಂಟುದ್ದಿ ಜೀವ ಅಸ್ವತಂತ್ರ ಅಂಡ ಪರಮಾತ್ಮ ಮಾತ್ರ ಆಯೆ ಸ್ವತಂತ್ರವಾತುಳ್ಳೆ ಆಯೆ ಪರಬ್ರಹ್ಮೆ ಆಯೆ ಸರ್ವೋತ್ತಮಾತುಳ್ಳೆ ಅಂತೆ ಜ್ಞಾನಿತ್ತಂಡ ಮಾತ್ರ ಈ ವೇದಾಧ್ಯಯನ ಪಂಚರಾತ್ರಾದಿ ಆಗಮದ ಅಧ್ಯಯನ ಅವು ಸಾರ್ಥಕಾಪುಣ ಅಂಚ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನಿತ್ನಗಳು ಮಾತ್ರ ನಿಜವಾದ ವಿಜ್ಞಾನಿಗಳು ವಿದ್ವಾಂಸರೇ ಅಂತ ಪಂಟ ಸಾಧ್ಯ ಉಂಟು. ಕ್ರಿಯಾಕಲಾಪೈರಿದಮೇವ ಯೋಗಿನಃ ಶ್ರದ್ಧಾನ್ವಿತಾ ಸಾಧು ಯಜಂತಿ ಸಿದ್ಧಯೇ ಭೂತೇಂದ್ರಿಯಾಂತಃಕರಣೋಪಲಕ್ಷಣಂ ವೇದೇ ಚ ತಂತ್ರೇ ಚ ತಯೇವ ಕೋವಿದಾಃ. ತ್ವಂ ಏಕಃ ಆದ್ಯಃ ಪುರುಷಃ ಸುಪ್ತಶಕ್ತಿಃ ತಯಾ ರಜಸ್ತತ್ವತಮಃ ವಿವಿದ್ಯತೆ ಮಹಾನ್ ಅಹಂ ಖಂ ಮರುತು ಅಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣಾಃ ಇದಂ ಯತಃ. ತ್ವಮೇಕ ಆದ್ಯ ಪುರುಷಃ ಸುಪ್ತಶಕ್ತಿಃ ತಯಾ ರಜಸ್ತತ್ವತಮೋ ವಿವಿದ್ಯತೆ ಮಹಾನ್ ಅಹಂ ಖಂ ಮರುದಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣ ಇದಂ ಯತಃ. ಜಗತ್ತಿನ ಪ್ರತಿಯೊಂದು ಪದಾರ್ಥ ಸೃಷ್ಟಿಗಳ ಭಗವಂತನೇ ಕಾರಣ ಆಯೆ ಮಾತ್ರ ಆಯೆ ಆಯದೊಂದು ಕಾರಣ ಆದ್ಯ ಸುರುಡಿತ್ನ ಆಯನೆ ಏಪಳಿಪ್ಪಣ ಆಯನೆ ಆಯೆ ಪುರುಷ ಪೂರ್ಣವಾತುಳ್ಳೆ ಸುಪ್ತ ಶಕ್ತಿ ಆಯನ ಸಾಮರ್ಥ್ಯ ಅಂತ ಕೆಲವು ವ್ಯಕ್ತ ಆಪಣು ಅವು ಏಪಳ್ಳ ವ್ಯಕ್ತ ಆಪುರಿ ಪ್ರಳಯ ಕಾಲಂಡ ಮಾತ್ರ ವ್ಯಕ್ತ ಆಪುರಿ. ಈ ರೀತಿಯಾದ ಆ ಭಗವಂತನ ಶಕ್ತಿತ್ತಾವರನ್ನೇ ಈ ಪ್ರಕೃತಿ ಅಂತ ವ್ಯಾಪಾರ ಆಪುಣ ಪ್ರಳಯ ಕಾಲ ಉಂಟ ಅನಗ ಅವು ಸುಪ್ತ ಆತಿಪ್ಪುಣ ಅಂಚ ಸುಪ್ತ ಶಕ್ತಿ ತಯಾ ರಜಸತ್ವ ತಮೋ ವಿವಿದ್ಯತೆ. ಆ ಪ್ರಳಯ ಕಾಲ ಉಂಟು ಪೊಕ್ಕಡೆತ್ನೋ ಆ ಪ್ರಕೃತಿ ಭಗವಂತನ ಪ್ರೇರಣತ್ತಾವರನೆ ಅವಿಟ್ಟು ಭೇದ ಭೇದ ವಿಕಾರ ಅಂತ ಬರ್ಕೋಣ. ಆ ಅಂಚೆನೆ ಪ್ರಕೃತಿ ಮಹತ್ತತ್ವ ಅಹಂಕಾರ ತತ್ವ ಆಕಾಶ ತತ್ವ ವಾಯು ತತ್ವ ಅಗ್ನಿ ತತ್ವ ಜಲತತ್ವ ಅಂಚೆನೆ ಪೃಥ್ವಿ ತತ್ವ ಒಂದು ಮಾಂತ ಅಂಚೆನೆ ಋಷಿಗಳು ಪಂಚಭೂತಂಗಳು ಈ ರೀತಿ ಬೇತೆ ಬೇತೆ ಜೀವ ಮಕ್ಕಳು ಮಾಂತ ಇಡೀ ಜಗತ್ತು ಸೃಷ್ಟಿ ಆಪುಣನೆ ಪರಮಾತ್ಮತ್ತಾವರ. ತ್ವಮೇಕ ಆದ್ಯ ಪುರುಷ ಸುಪ್ತ ಶಕ್ತಿ ತಯಾ ರಜಸತ್ವತಮೋ ವಿವಿದ್ಯತೆ ಮಹಾನಹಂ ಕಂ ಮರುದಗ್ನಿವಾರ್ಧರಾಃ ಸುರರ್ಷಯೋ ಭೂತಗಣ ಇದಂ ಯತಃ. ಸೃಷ್ಟಂ ಸಶಕ್ತ್ಯ ಇದಂ ಅನುಪ್ರವಿಷ್ಟಃ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅಸೋ ವಿದುಃ ತ್ವಾಂ ಪುರುಷಂ ಸಂತಂ ಅತ್ರ ಭುಂಕ್ತೆ ಋಷಿಕೈಃ ಮಧು ಸಾರಘಂ ಯತಃ.
ಸೃಷ್ಟಂ ಸುಶಕ್ತೇದಮನುಪ್ರವಿಷ್ಟಃ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೇಃ ಮಧುಸಾರಗಂ ಯತಃ. ಜೀವನ ಸೃಷ್ಟಿ 4 ವಿಧ ಉಂಟಾಪುಣು. ಅವು ಜರಾಯುಜ, ಅಂಡಜ, ಸ್ವೇದಜ, ಉದ್ವಿಜ ಅಂತ ಪಣಂತಾಂಡ. ಜರಾಯುಜ ಪಣಂತಾಂಡ ಅಮ್ಮನ ಗರ್ಭಂತು ಬಿದೇ ಬರ್ಪುಣಿಗೆ ಜರಾಯುಜ ಅಂತಾರೆ. ಇವತ್ತಿನ ಅಂಡಜ ಪಣಂತಾಂಡ ಮೊಟ್ಟೆ ಒಡೆದು ಬರ್ಪುಣ ಜೀವೇರು. ಅಂಚಿನ ಸ್ವೇದಜ ಪಣಂತಾಂಡ ಈ ಕಶ್ಮಲ ಮಾದ ಸೇರಂತಾಂಡ ಅವಳು ಬರ್ಪುಣ ಜೀವೇರು ಸ್ವೇದಜ. ಸ್ವೇದ ಪಣಂತಾಂಡ ಬೆಗರ್ ಅಂತ ಅರ್ಥ. ಅಂಚ ಅರ್ಥಾತ್ ಅಂಚಿತ್ನಮ ಅಂತ ಪದಾರ್ಥ ಸೃಷ್ಟಿ ಆಪಣಕ್ಕೆ ಸ್ವೇದಜ ಅಂಬುದಾರೆ. ನನಗೆ ಉದ್ವಿಜ ಪಣಂತಾಂಡ ನಮ್ಮ ಬೀಜನ ನೆಲಟ್ ಬಾಡಿ ಅಂತಾಂಡ ನೆಲನ ಅವು ಸೀಳುತ್ತು ಆಯ್ತು ಬೀಜ ದೈ ಮಿತ್ತು ಹಾಕೋಣ ಅದಕ್ಕೆ ಉದ್ಬೀಜ ಅಂಬುದಾರೆ. ಈ ರೀತಿ ಆತ 4 ತರಂತೂ ಆ ಶರೀರ ಸೃಷ್ಟಿ ಅಂಪುಣನ ಭಗವಂತೇನೆ ಎಂಚಂಪೆ ಪಣಂತಾಂಡ ಸ್ವಶಕ್ತಿಯ ತನ್ನ ಶಕ್ತಿ. ಸ್ವಶಕ್ತಿ ಪುಣಿಗೆ 2 ಅರ್ಥ. ಒಂದು ತನ್ನನೇ ಸ್ವಶಕ್ತಿ. ಇವತ್ತೊಂದು ಸ್ವಶಕ್ತಿ ಪಣಂತಾಂಡ ತನ್ನ ಅಧೀನ ಮಾತ್ನು ಲಕ್ಷ್ಮೀದೇವಿನ ಮೂಲಕ ಸೃಷ್ಟಿ ಅಂಪುವೆ. ಸೃಷ್ಟಿ ಮಾತ್ರ ಅಂಪುಣತ್ತೆ ಅವಿನ ಪಾಲನಂತರಗೋಸ್ಕರ ಆಯಾಯ ಶರೀರ ಉಂಟು ತಾನು ಒಂದೊಂದು ರೂಪುಂಟು ಪ್ರವೇಶ ಅಂಪೆ. ಪ್ರವೇಶ ಅಂತತೆ ಅವಳು ಇಂದ್ರಿಯ ಆಯಾ ಜೀವ ಇಂದ್ರಿಯಗಳ ಮೂಲಕ ಯಾವುದು ವಿಷಯ ಭೋಗ ಪುಣ ಆ ವಿಷಯ ಪದಾರ್ಥ ಉಂಡ ಭಗವನ್ ರೂಪ ಉಂಟು ಅದಕ್ಕೆ ಸ್ವಾಖ್ಯರಸ ಅಂತ ಪೇರು. ಅಂಚಿತ್ನ ಆಯಾಯ ಪದಾರ್ಥ ಉಂಟಿಪ್ಪುಣ ತನ್ನನೇ ರೂಪನ್ನು ತಾನು ಸ್ವೀಕಾರ ಬೇಗರ. ಈ ರೀತಿ ಆತೆ ಭುಂಕ್ತೆ ಋಷಿಕೇಹಿ ತತ್ರ ಅತ್ರ ಸಂತಂ ಆಯಾಯ ಪದಾರ್ಥ ಉಂಟಿತ್ತು ತನ್ನನೇ ರೂಪನ್ನು ತಾನು ಸ್ವೀಕಾರಂಪೆ. ಅದಕ್ಕೆ ಸಾರಘ ಅಂಪುದಾರೆ ಪಣತಾಂಡ ಸಾರನ ಮಾತ್ರ ಸ್ವೀಕಾರ ಪುಣಾಯಿ ಜಡವಾತ್ಮ ಪದಾರ್ಥ ಅವಳೇ ಪುಣ ಅವೇನು ಜೀವ ಭೋಗ ಅಂಪುವೆ. ಉಂಪು ತಿನ್ಪುಣ ನಮ ಆಣ ಉಂಪುದೊಳಗಿತ್ತು ಭಗವಂತ ರೂಪನ ಸ್ವೀಕಾರ ಪರಮಾತ್ಮೆ. ಈ ರೀತಿ ಆತೆ ಐತಾವನೆ ಪರಮಾತ್ಮೆ ಆಯಗೆ ಯಾರ ದೋಷ ಇದ್ದಿ ಆಯಗೆ ಭೋಗ ಅಂತಂಡಲ್ಲ ಆಯಗೆ ಯಾರ ದೋಷ ಬರ್ಪುರಿ ಪಂಡಿತ ಜ್ಞಾನಮ ಅಂತ ವಿದುಹು ತ್ವಾಂ ವಿದುಹು ನಿನ್ನ ಬಗ್ಗೆ ಈ ರೀತಿ ಆತ ಜ್ಞಾನ ತಿಳಿಯೋಣ. ಸೃಷ್ಟಂ ಸಶಕ್ತೇದಮನು ಪ್ರವಿಷ್ಟಃ ಚತುರ್ವಿಧಂ ಪುರಮಾತ್ಮಾಂಶಕೇನ ಅಥೋ ವಿದುಸ್ತ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೇಃ ಮಧುಸಾರಗಂ ಯತಃ. ಸಹ ಏಷಃ ಲೋಕಾನ್ ಅತಿಚಂಡವೇಗಃ ವಿಕರ್ಷಸೆ ತ್ವಂ ಕಲೋ ಕಾಲಯಾನಃ ಭೂತಾನಿ ಭೂತೈಃ ಅನುಮೇಯತತ್ವಃ ಘನಾವಲೀಃ ವಾಯುಃ ಇವ ಅವಿಶಕ್ಯಃ. ಸ ಏಷ ಲೋಕಾನತಿಚಂಡ ವೇಗೋ ವಿಕರ್ಷಸಿ ತ್ವಂ ಕಲುಯಾ ಕಾಲಯಾನಃ ಭೂತಾನಿ ಭೂತೈರನುಮೇಯತತ್ವೋ ಘನಾವಲೇರ್ವಾಯುರ್ವಾ ಅವಿಶಕ್ಯಃ. ಈ ರೀತಿ ಆತ ಜಗತ್ತಿನ ಸೃಷ್ಟಿ ಅಂತത് ಅವಿನ ಪಾಲನೆ ಅಂತது ಐದು ಬೆತ್ತು ಸಂಹಾರಂ ಪುಣಾಲಿ ಈಯೇ ಏರನ ಮೂಲಕ ಪಣಂದಾಂಡ ಅತಿಚಂಡ ವೇಗ ಬಹಳ ವೇಗುಂಟು ಏರಲ ಎದುರಿಸೋರ ಸಾಧ್ಯ ಇದ್ದಿ ಆ ವೇಗುಂಟು ಆ ರುದ್ರೆ ಯಮೆ ಮೊಗಳ ಮೂಲಕ ಇಡೀ ಜಗತ್ತಿನ ಪ್ರಾಣಿನ ಸಂಹಾರ ಕೂಡ ಈ ಕಣ್ಣಿನ ಸೋದರಿಯ ಅನುಮೇಯ ತತ್ವ ನೀ ಸೃಷ್ಟಿಯನ್ನ ಕಾರಿನ ಸೂತು ನಿಂಗಳು ಅನುಮಾನ ಪೋಳು ಓ ಪರಮಾತ್ಮ ಇಂಚ ಒಳ್ಳೆ ಅಂತ ಈ ರೀತಿ ಊಹೆ ಅಂಪೊಳೆ ಆತೆ ನಿನ್ನ ಕಣ್ಣಿನ ಸೋರ ಸಾಧ್ಯ ಇದ್ದಿ. ಆ ರೀತಿ ಆತೆ ಈ ಗಾಳಿ ಜಾದಂಬ ಘನಾವಲಿ ವಾಯು ಇವ ಅವಿಶಕ್ಯ ಗಾಳಿನ ತಡೆಪೆಡ ಸಾಧ್ಯ ಇದ್ದಿ. ಆ ಗಾಳಿ ಜಾದಂಬುಣು ಮೋಡಗಳನ್ನು ಪೂರ್ಣ ಪೂರ ಅವು ಅಂಚಿಂಚಿ ಪಸರಿ ಸೋತ್ಪೂಪುಣು ಅಂಚನೆ ಈಲ ಇಡೀ ಜಗತ್ತಿನ ಲಯಂಪುವ. ಸ ಏಷ ಲೋಕಾನತಿ ಚಂಡ ವೇಗೋ ವಿಕರ್ಷಸಿ ತ್ವಂ ಕಲುಯ ಕಾಲಯಾನಃ ಭೂತಾನಿ ಭೂತೈಃ ಅನುಮೇಯ ತತ್ವೋ ಘನಾವಲಿರ್ವಾಯುರ್ವಾವಿಶಕ್ಯಃ. ಪ್ರಮತ್ತಂ ಉಚ್ಚೈಃ ಇತಿ ಕೃತ್ಯ ಚಿಂತಯ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಂ ಅಪ್ರಮತ್ತಃ ಸಹಸಾ ಅವಿಬಧ್ಯಸೆ ಶುಲ್ಲೇಲಿಹಾನಃ ಅಹಿಹಿ ಇವ ಆಕುಂ ಅಂತಕೃತೆ. ಪ್ರಮತ್ತಮುಚ್ಚೈರಿತಿ ಕೃತ್ಯ ಚಿಂತಯ ಪ್ರವೃದ್ಧ ಲೋಭಂ ವಿಷಯೇಷು ಲಾಲಸಂ ತ್ವಮಪ್ರಮತ್ತಃ ಸಹಸಾ ವಿಬಧ್ಯಸೆ ಶುಲ್ಲೇಲಿಹಾನೋ ಅಹಿರಿವಾಕು ಬಂತಕೃತೆ. ಜೀವರಿಂಚೊಳ್ಳೆರ್ ಪಣಂತಾಂಡ ಅಕುಡು ಭಾರಿ ಆಲೋಚನೆ ಪೆರಿಗಾರ ಏನಿಂಚಂಪೊಡೋ ಬೆತ್ತಿಂಚಂಪೊಡೋ ಪಂಡತ್ ಈ ರೀತಿ ಆತ ಪ್ರಮತ್ತ ಮುಚ್ಚೆ ಇತಿಕೃತ್ಯ ಚಿಂತಯ ಏನ್ ಈ ಕೆಲಸ ನಿಂಚಂಪೊಡೋ ಈ ಕೆಲಸ ನಿಂಚಂಪೊಡು ಮಸ್ತ್ ಪ್ಲಾನ್ ಮಾಂತ ಪಾಡ ಅಂತಂತೂ ಐಟೆ ಪ್ರಮತ್ತಂ ಐಟೆ ವಿಷಯಾಸಕ್ತಿಡ್ ವಿಷಯ ಲೋಭಂಟೆ ಪ್ರವೃದ್ಧ ಲೋಭಂ ವಿಷಯಂತ ಭೋಗಂತ ಲೋಭಂಟೆ ಭೂತಿಪ್ಪೇರು ವಿಷಯ ಸುಗೊಂಟೆ ಅಗ್ನಿರಾದಿಪ್ಪೇರು ಅಂಚಿತ್ತ ಈ ಜಾದಂಬ ಪಣಂತಾಂಡ ಅಕಡೆಗೆ ಈ ಅಂತಕಾತ ಅಂತಕೃತಿ ಅಕಡೆಗೆ ನಾಶಂ ಸಂಹಾರಂ ಪುಣ ಏ ಬರ್ಪ
ವಾರೀತಿಯಾತ್ ಈ ಬಡೋಡು ಈ ಒಂಜಿ ಅಹಿಹಿ ಪಂಡನ ಸರ್ಪ ಅವು ಎಲಿನ ಪತ್ತೆರಗೋಸ್ಕರ ತನ್ನ ನಾಲಗಿನ ಸವರ ನಲ್ಕನೆ ಈಲ ಒವೇ ಒಂಜಿ ಒವೇಂತರಂತೋ ಆ ವಿಕಾರಂಗ ಒಳಗಾವಂತೆ ಇಡೀ ಜಗತ್ತಿನ ಪ್ರಳಯ ಕಾಲಂಟು ಕಬಳಿ ಸೋಪಣ ಅರ್ಥಾತ್ ನುಂಗುಣಾಯೇ ಈ ಆತುಳ್ಳ ಅರ್ಥಾತ್ ಇಡೀ ಜಗತ್ತಿನ ನಾಶಂಕು ಲಯಂ ಪೆರ ಈ ಕಾರಣಾತುಳ್ಳ ಸೃಷ್ಟಿಕರ್ತೆ ಪಾಲನಕರ್ತೆ ಲಯಕರ್ತೆ ಮೂಜಿಲ ಈ ಆತುಳ್ಳ ಪ್ರಮತ್ತ ಮುಚ್ಚೈರಿತಿ ಕೃತ್ಯ ಚಿಂತೆಯ ಪ್ರವೃದ್ಧ ಲೋಭಮಿಷೇಷು ಲಾಲಸಂ ಸೋಮಪ್ರಮತ್ತ ಸಹಸಾ ವಿಬಧ್ಯಸೆ ಶುಲ್ಯಲಿಹಾನೋ ಅಹಿರಿವಾಕು ಅಮಂತಕೃತೆ ಶ್ರೀಕೃಷ್ಣಾರ್ಪಣಮಸ್ತು.